ಕರ್ಮಣ್ಯೇವಾಧಿಕಾರಸ್ತೆ ಎಂದ ಕೃಷ್ಣನ ವಾಣಿಯೇ ಕಾಯಕವೇ ಕೈಲಾಸವೆಂದ ಶರಣರ ಕ್ರಾಂತಿಯೇ ಬೇರಲ್ಲ ಗೀತೆ ಬೇರಲ್ಲ ವಚನ ಒಂದೇಂದ್ರಾನದ ದೀಪವು ಇದ ತಿಳಿಯದ ಮತಿಗೇಡಿಗಳಿಗೆ ಅರಿವಿನ ಅಟ್ಟಹಾಸವು ಕುರುಕ್ಷೇತ್ರದ ಬೋಧನೆಯೇ ಅನುಭವ ಮಂಟಪದ ತತ್ವ ಯೋಗಿಯ ಲಕ್ಷಣವನ್ನೇ ಸಾರಿದವು ಶರಣರ ಕೃತಿರತ್ನ ಜಾತಿ ಮೀರಿದ ಭಕ್ತಿಯೇ ಗೀತೆಯ ಅಂತಿಮ ಮರ್ಮವು ಜಾತಿ ಸುಟ್ಟ ಶರಣರ ನುಡಿಯೇ ವೇದದ ಧರ್ಮವು ಧರ್ಮ ಒಡೆಯುವ ಹೋಂಗಿಗಳೇ ವಚನ ಸುಡುವ ಮತಿಗೇಡಿಗಳೇ ಅಂಕುಶದ ಮಾತಿಗೆ ಉತ್ತರ ನೀಡುವೆವು ಕೇಳಿ ಸತ್ಯವನ್ನೇ ಗೀತೆಯ ಆತ್ಮವೇ ವಚನದ ದೇಹ ಶಿವನೇ ಇದರ ಉಸಿರು ಶರಣರ ನಡೆ ನುಡಿಯಲಿ ಅಡಗಿದೆ ಸನಾತನದ ಹಸಿರು ಗೀತೆಯ ವಚನವೇ ಗೀತೆ ಸನಾತನದ ಹಾದಿಯಲಿ ಶರಣರ ಪಾದದ ಗುರುತೇ ಎಚ್ಚರ ಎಚ್ಚರ ಅಜ್ಞಾನಿಗಳೇ ಎಚ್ಚರ ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಬಂಧುಗಳೇ, ಹಿಂದೆ ನಾವು ವೇದದಲ್ಲಿ, ಉಪನಿಷತ್ತಲ್ಲಿ, ಭಗವದ್ಗೀತೆಯಲ್ಲಿ, ಸಿದ್ಧಾಂತ ಶಿಖಾಮಣಿ, ಶ್ರುತಿ ಹೀಗೆ ಎಲ್ಲದರಿಂದಲೇ ವಚನಗಳು ಉದ್ಭವವಾಗಿವೆ ಅನ್ನೋದನ್ನ ತಿಳಿಸಲಾಗಿತ್ತು. ಆದರೆ ಅದರಲ್ಲಿ ವಿಶಾಲವಾಗಿ ಇರಲಿಲ್ಲ. ಹೀಗಾಗಿ ಪ್ರತ್ಯೇಕವಾಗಿ ಇನ್ನೂ ವಿಶಾಲವಾಗಿ ಹೇಳಬಯಸುತ್ತೇವೆ. ಮೊದಲಿಗೆ ಇಂದು ಭಗವದ್ಗೀತೆಯಲ್ಲಿರುವ ಸಾರವು ಶರಣರ ಬಾಯಲ್ಲಿ ವಚನವಾಗಿ ಪರಿವರ್ತನೆಗೊಂಡ ಬಗ್ಗೆ ಇಂದು ತಿಳಿಯೋಣ. ಯಾವಾಗಲೂ ಸತ್ಯವನ್ನು ಬಹಳ ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಅದು ಈಗ ಜನರಿಗೆ ಅರ್ಥವಾಗುತ್ತಿದೆ. ಎಡಪಂಥೀಯ ಕಾವಿಧಾರಿಗಳು ಇತಿಹಾಸವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಕೇವಲ ಸ್ವಾರ್ಥಕ್ಕೆ ನಿಜವಾದ ಇತಿಹಾಸ ತಿಳಿಸದೆ ಎಲ್ಲಾ ಧರ್ಮದಲ್ಲಿ ಮೂಢನಂಬಿಕೆಯಿದ್ದರೂ ಅದರ ಬಗ್ಗೆ ಇವರು ಯಾವತ್ತೂ ಮಾತನಾಡಲ್ಲ. ಯಾಕೆ ಅಂದರೆ ಹಿಂದೂಗಳ ತಾಳ್ಮೆ, ಹೊಂದಿಕೊಂಡು ಹೋಗುವ ಗುಣ ಅವರ ರಕ್ತದಲ್ಲೇ ಬಂದಿದೆ. ಹೀಗಾಗಿ ಈ ಶರಣರ ವೇಷದ ಎಡಪಂಥೀಯರು ಆಡಿದ್ದೇ ಆಟವಾಗಿಬಿಟ್ಟಿದೆ. ಈ ಹಿಂದೆ ಟಿವಿಯಾಗಲಿ ಸಾಮಾಜಿಕ ತಾಣವಾಗಲಿ ಇರಲಿಲ್ಲ. ಹೀಗಾಗಿ ಇವರು ಸುಳ್ಳನ್ನ ದಶಕಗಳಿಂದಲೂ ಹೇಳುತ್ತಾ ಬಂದರು. ಆಗ ಜನ ಇವರು ನಮ್ಮ ಉದ್ಧಾರಕರು ಅಂತ ಜನ ಇವರನ್ನು ನಂಬಿದ್ದರು. ಅಲ್ಲದೆ ಇವರು ಹಾಕುವ ಕಾವಿಗೆ ಹಿಂದೂ ಸಮಾಜ ಯಾವತ್ತೂ ಗೌರವ ಕೊಟ್ಟು ಬಂದಿದೆ. ಇದನ್ನ ಇವರು ದುರುಪಯೋಗಪಡಿಸಿಕೊಂಡರು. ಜನಕ್ಕೆ ಈಗ ಸತ್ಯ ಅರಿವಾಗಿದೆ. ಹೀಗಾಗಿ ಇವರದೇ ಅನೇಕ ಸ್ವಾಮಿಗಳು, ಜನರು, ರಾಜಕಾರಣಿಗಳು ಇವರಿಂದ ದೂರವಾಗುವುದನ್ನು ಇಂದು ನಾವು ನೋಡುತ್ತಿದ್ದೇವೆ. ಇನ್ನು ಇವರ ಆಟ ಬಹಳ ದಿನ ನಡೆಯಲ್ಲ.
ಇನ್ನು ವಿಷಯಕ್ಕೆ ಬರೋಣ. ಇವರ ದೃಷ್ಟಿಯಲ್ಲಿ ಭಗವದ್ಗೀತೆ ಹೊಡೆದಾಡುವ ಘಟನೆ ಅಂತ ಭಾವಿಸಲಾಗಿದೆ. ಆದರೆ ಶರಣರ ದೃಷ್ಟಿಯಲ್ಲಿ ಮಹಾನ್ ಗ್ರಂಥವಾಗಿತ್ತು. ಅದರಲ್ಲಿರುವ ಗೀತೆಯ ಸಾರವು ಸಂಸ್ಕೃತದಲ್ಲಿದ್ದದ್ದನ್ನು ಕನ್ನಡದಲ್ಲಿ ವಚನವಾಗಿ ಪರಿವರ್ತನೆಗೊಂಡಿವೆ. ಅದರಲ್ಲಿಯ ಕೆಲವೊಂದು ಉದಾಹರಣೆಯನ್ನು ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಇಡುತ್ತಿದ್ದೇವೆ, ಕೇಳಿ. ಗೀತೆಯ ಶ್ಲೋಕ ಮತ್ತು ಅದಕ್ಕೆ ಪೂರಕವಾದ ಶರಣರ ವಚನಗಳು. 1. ಕರ್ಮ ಮತ್ತು ಕಾಯಕ. ಶ್ಲೋಕ 2:47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾ ತೇ ಸಂಗೋಸ್ತ್ವಕರ್ಮಣಿ. ಅರ್ಥ: ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಅದರ ಫಲದ ಮೇಲಲ್ಲ. ಹೋಲುವ ವಚನ: ಆಯದ್ದಕ್ಕೀ ಮಾರಯ್ಯ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗಕೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಯ್ಯ. ವಿಶ್ಲೇಷಣೆ: ಗೀತೆ ಫಲದ ಅಪೇಕ್ಷೆ ಬಿಡು ಎಂದರೆ ಶರಣರು ಕಾಯಕವೇ ದೈವತ್ವ, ಕೈಲಾಸ ಎಂದು ಕೆಲಸಕ್ಕೆ ಹೆಚ್ಚಿನ ಪವಿತ್ರತೆ ನೀಡಿದ್ದಾರೆ. 2. ಆತ್ಮದ ಅವಿನಾಶಿತ್ವತ್ವ. ಶ್ಲೋಕ 2:20. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣಃ. ಅರ್ಥ: ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಶಾಶ್ವತವಾದದ್ದು. ಹೋಲುವ ವಚನ: ಅಲ್ಲಮ ಪ್ರಭು. ಹುಟ್ಟದ ಮೊದಲು ಹಿರಿಯನಿದ್ದ, ಸಾಯದ ಮೊದಲು ಸಿರಿಯನಿದ್ದ, ಹುಟ್ಟು ಸಾವುಗರಿಲ್ಲದ ಬಯಲೊಳಗೆ ತಾನೇ ತಾನಾದ ಅಜಾತ ನಮ್ಮ ಗುಹೇಶ್ವರನು. ವಿಶ್ಲೇಷಣೆ: ಕೃಷ್ಣನು ಅರ್ಜುನನಿಗೆ ಆತ್ಮದ ಬಗ್ಗೆ ಹೇಳಿದ್ದನ್ನೇ ಅಲ್ಲಮ ಪ್ರಭುಗಳು ಅಜಾತ ಎಂಬ ಪರಿಕಲ್ಪನೆಯಲ್ಲಿ ವಿವರಿಸಿದ್ದಾರೆ. 3. ಈಶ್ವರನು ಎಲ್ಲರ ಒಳಗಿದ್ದಾನೆ. ಶ್ಲೋಕ 18:61. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಅರ್ಥ: ಪರಮಾತ್ಮನು ಸರ್ವಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಹೋಲುವ ವಚನ: ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ವಿಶ್ಲೇಷಣೆ: ದೇವರು ಕಲ್ಲಿನ ಗುಡಿಯೊಳಗೆ ಮಾತ್ರವಲ್ಲ, ಮನುಷ್ಯನ ದೇಹವೇ ಒಂದು ದೇವಾಲಯ ಎಂಬ ಶ್ರೇಷ್ಠ ಚಿಂತನೆ ಇಲ್ಲಿದೆ. 4. ದಯೆಯೇ ಧರ್ಮದ ಮೂಲ. ಶ್ಲೋಕ 12:13. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ. ಅರ್ಥ: ಯಾವ ಜೀವಿಯನ್ನು ದ್ವೇಷಿಸದೆ ಎಲ್ಲರಲ್ಲೂ ಸ್ನೇಹ ಮತ್ತು ಕರುಣೆ ತೋರುವವನೇ ದೇವರಿಗೆ ಪ್ರಿಯ. ಹೋಲುವ ವಚನ: ಬಸವಣ್ಣ. ದಯೆಯಿಲ್ಲದ ಧರ್ಮವದೇವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮನಂತಲ್ಲದೊಲ್ಲನಯ್ಯ. ವಿಶ್ಲೇಷಣೆ: ಕೃಷ್ಣನು ಹೇಳಿದ ಕರುಣೆಯನ್ನೇ ಬಸವಣ್ಣನವರು ಧರ್ಮದ ಅಡಿಪಾಯವನ್ನಾಗಿ ಮಾಡಿದರು. 5. ಅರಿವು ಮತ್ತು ಜ್ಞಾನ. ಶ್ಲೋಕ 4:38. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅರ್ಥ: ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಈ ಲೋಕದಲ್ಲಿ ಯಾವುದೂ ಇಲ್ಲ. ಹೋಲುವ ವಚನ: ಅಕ್ಕ ಮಹಾದೇವಿ. ಅರಿವೇ ಗುರು, ಅರಿವೇ ದೈವ, ಅರಿವೇ ತಂದೆ ತಾಯಿ, ಅರಿವೇ ಬಂಧು ಬಳಗ, ಅರಿವಿಲ್ಲದವನು ಅಂಧಕನಯ್ಯ ಚೆನ್ನಮಲ್ಲಿಕಾರ್ಜುನ. ವಿಶ್ಲೇಷಣೆ: ಗೀತೆಯ ಜ್ಞಾನಯೋಗವನ್ನು ಶರಣರು ಅರಿವು ಎಂಬ ಸರಳ ಕನ್ನಡ ಪದದ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸಿದರು. 6. ಕೋಪದ ಪರಿಣಾಮ. ಶ್ಲೋಕ 2:63. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಕೊನೆಗೆ ಬುದ್ಧಿ ನಾಶವಾಗುತ್ತದೆ. ವಿಶ್ಲೇಷಣೆ: ಕೋಪವು ಬೇರೆಯವರಿಗಿಂತ ಮೊದಲು ತನ್ನನ್ನೇ ನಾಶ ಮಾಡುತ್ತದೆ ಎಂಬ ಸತ್ಯವನ್ನು ಬಸವಣ್ಣನವರು ಸುಂದರ ರೂಪಕದ ಮೂಲಕ ಹೇಳಿದ್ದಾರೆ. 7. ಸಮತ್ವಭಾವ. ಶ್ಲೋಕ 5:18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಃ ಸಮದರ್ಶಿನಃ. ಅರ್ಥ: ವಿದ್ಯಾವಂತ ಬ್ರಾಹ್ಮಣನಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಸಮದೃಷ್ಟಿ ಇಡುವವನೇ ಪಂಡಿತ. ಹೋಲುವ ವಚನ: ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನಬೇಡ, ದೇವನೊಬ್ಬನೇ ಜಗಕ್ಕೆಲ್ಲ. ವಿಶ್ಲೇಷಣೆ: ಭೇದಭಾವ ಇಲ್ಲದ ಸಮಾನತೆಯನ್ನು ಗೀತೆ ಪ್ರತಿಪಾದಿಸಿದರೆ ಶರಣರದನ್ನು ಸಾಮಾಜಿಕ ಕ್ರಾಂತಿಯನ್ನಾಗಿ ಮಾಡಿದರು. 8. ಇಂದ್ರಿಯ ನಿಗ್ರಹ. ಶ್ಲೋಕ 2:60. ಯತತೋಹಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ. ಅರ್ಥ: ಪ್ರಯತ್ನಶೀಲನಾದ ಜ್ಞಾನಿಯ ಮನಸ್ಸನ್ನು ಈ ಇಂದ್ರಿಯಗಳು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತವೆ. ವಿಶ್ಲೇಷಣೆ: ಇಂದ್ರಿಯಗಳನ್ನು ಹತೋಟಿಯಲ್ಲಿಡದಿದ್ದರೆ ಸಾಧನೆ ಅಸಾಧ್ಯ ಎಂಬ ಎಚ್ಚರಿಕೆ ಎರಡರಲ್ಲೂ ಸಮಾನವಾಗಿದೆ. 9. ಸತ್ಯನುಡಿ. ಶ್ಲೋಕ
17-15 ಅನುವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚಯತ್. ಅರ್ಥ: ಮನಸ್ಸನ್ನು ಕೆರಳಿಸದ ಸತ್ಯವಾದ, ಪ್ರಿಯವಾದ ಮತ್ತು ಹಿತಕರವಾದ ಮಾತುಗೆಯೇ ವಾಂಗ್ಮಯ ತಪಸ್ಸು. ಹೋಲುವ ವಚನ. ಬಸವಣ್ಣ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿಗೂ ನಡೆಗೂ ಅಂತರವಿಲ್ಲದಿದ್ದರೆ ಕೂಡಲ ಸಂಗಮ ದೇವ ಒಪ್ಪನಯ್ಯ. ವಿಶ್ಲೇಷಣೆ. ಉತ್ತಮ ನುಡಿ ಮತ್ತು ನಡೆಯೇ ದೇವರ ಪೂಜೆ ಎಂದು ಶರಣರು ಪ್ರತಿಪಾದಿಸಿದ್ದಾರೆ. 10. ಭಕ್ತಿ ಮತ್ತು ಶರಣಾಗತಿ. ಶ್ಲೋಕ 1866. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅರ್ಥ: ಎಲ್ಲವನ್ನೂ ತೊರೆದು ನನ್ನೊಬ್ಬನನ್ನೇ ಶರಣು ಹೊಂದು, ನಾನು ನಿನ್ನನ್ನು ರಕ್ಷಿಸುವೆನು. ಹೋಲುವ ವಚನ. ಅಕ್ಕ ಮಹಾದೇವಿ. ತನು ಕರಗದಿದ್ದರೆ ಮಜ್ಜನವೇಕೆ, ಮನ ಕರಗದಿದ್ದರೆ ಪೂಜೆಯೇಕೆ. ಅಂತರಂಗ ಶುದ್ಧವಿಲ್ಲದವನ ಭಕ್ತಿ ಅಂದಣವ ಏರಿದ ಹಂದಿಯಂತೆ ಚೆನ್ನಮಲ್ಲಿಕಾರ್ಜುನ. 11. ಅಂತರಂಗದ ಶುದ್ಧತೆ, ಇಂಟರ್ನಲ್ ಪ್ಯೂರಿಟಿ. ಶ್ಲೋಕ 5.7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅರ್ಥ: ಯೋಗಯುಕ್ತನಾದವನು, ಶುದ್ಧ ಮನಸ್ಸಿನವನು ಮತ್ತು ಇಂದ್ರಿಯಗಳನ್ನು ಗೆದ್ದವನು ಕರ್ಮ ಮಾಡಿದರೂ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ಪೂರಕವಚನ. ಬಸವಣ್ಣ. ಒಳಗಿನ ಗಣವ ಗೆಲಬಲ್ಲಡೆ, ಹೊರಗಿನ ಗಣವ ಗೆಲಬಾರದೆ. ಒಳಗಿನ ಗಣವ ಗೆಲದವಂಗೆ ಹೊರಗಿನ ಗಣ ಗೆಲಬಾರದು. ಕೂಡಲ ಸಂಗಮದೇವ. ವಿಶ್ಲೇಷಣೆ. ಹೊರಗಿನ ಪ್ರಪಂಚವನ್ನು ಗೆಲ್ಲುವುದಕ್ಕಿಂತ ಮೊದಲು ಅಂತರಂಗದ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು ಎಂಬುದು ಎರಡೂ ಕಡೆ ಸಮಾನವಾಗಿದೆ. 12. ಅಹಂಕಾರದ ತ್ಯಾಗ, ಫ್ರೀಡಮ್ ಫ್ರಮ್ ಈಗೋ. ಶ್ಲೋಕ 3.27. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅರ್ಥ: ಪ್ರಕೃತಿಯ ಗುಣಗಳಿಂದ ಎಲ್ಲಾ ಕೆಲಸಗಳು ನಡೆಯುತ್ತಿದ್ದರೂ ಅಹಂಕಾರದಿಂದ ಮೂಢನಾದವನು ನಾನೇ ಕರ್ತೃ ಎಂದು ತಿಳಿಯುತ್ತಾನೆ. ಪೂರಕವಚನ. ಮಡಿವಾಳ ಮಾಚದೇವ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಅದು ಏಡಿಸಿ ಕಾಡಿತ್ತು ಶಿವನ ಪೂಜೆ. ಮಾಡಿದೆನೆನ್ನದಿರಯ್ಯ ಲಿಂಗಕ್ಕೆ, ಮಾಡಿದೆನೆನ್ನದಿರಯ್ಯ ಜಂಗಮಕ್ಕೆ. ವಿಶ್ಲೇಷಣೆ. ನಾನು ಮಾಡಿದೆ ಎಂಬ ಅಹಂಕಾರವಿದ್ದರೆ ಮಾಡುವ ಪೂಜೆಯೂ ವ್ಯರ್ಥ ಎನ್ನುತ್ತಾರೆ ಶರಣರು. 13. ಸಮದೃಷ್ಟಿ ಮತ್ತು ಸಮಾನತೆ, ಈಕ್ವಾನಿಮಿಟಿ ಆ್ಯಂಡ್ ಈಕ್ವಾಲಿಟಿ. ಶ್ಲೋಕ 6.9. ಸುಹೃದ್ ಮಿತ್ರಾರ್ಯ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ ವಿಶಿಷ್ಯತೆ. ಅರ್ಥ: ಮಿತ್ರರಲ್ಲಿ, ಶತ್ರುಗಳಲ್ಲಿ, ಸಂಬಂಧಿಕರಲ್ಲಿ ಮತ್ತು ಪಾಪಿಗಳಲ್ಲಿಯೂ ಸಮಾನ ಬುದ್ಧಿಯುಳ್ಳವನೇ ಶ್ರೇಷ್ಠನು. ಪೂರಕವಚನ. ಬಸವಣ್ಣ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವಿಶ್ಲೇಷಣೆ. ಭೇದ ಭಾವವಿಲ್ಲದ ವಿಶ್ವಭ್ರಾತೃತ್ವದ ಕಲ್ಪನೆಯೇ ಇಲ್ಲಿ ಮುಖ್ಯವಾಗಿದೆ. 14. ನಿಷ್ಕಾಮ ಸೇವೆ, ಸೆಲ್ಫ್ಲೆಸ್ ಸರ್ವಿಸ್. ಶ್ಲೋಕ 3.9. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ. ಅರ್ಥ: ಯಜ್ಞಕ್ಕಾಗಿ ಅಂದರೆ ಪರಹಿತಕ್ಕಾಗಿ ಮಾಡುವ ಕೆಲಸದ ಹೊರತಾಗಿ ಉಳಿದ ಕೆಲಸಗಳು ಮನುಷ್ಯನನ್ನು ಬಂಧಿಸುತ್ತವೆ. ಪೂರಕವಚನ. ಜೇಡರ ದಾಸಿಮಯ್ಯ. ತನ್ನ ಸುಖವ ತನ್ನಲ್ಲಿಯೇ ಇರಿಸಿಕೊಂಡು ಪರರ ದುಃಖಕ್ಕೆ ಮರುಗುವವನೇ ಶರಣ. ವಿಶ್ಲೇಷಣೆ. ಸ್ವಾರ್ಥಕ್ಕಾಗಿ ಬದುಕದೆ ಸಮಾಜಕ್ಕಾಗಿ ಅಂದರೆ ದಾಸೋಹ ಭಾವದಿಂದ ಬದುಕುವುದೇ ನಿಜವಾದ ಯಜ್ಞ ಎಂಬುದು ಈ ಶ್ಲೋಕದಲ್ಲಿ ವ್ಯಕ್ತವಾಗಿದೆ. 15. ಭಕ್ತಿ ಮತ್ತು ಅರ್ಪಣಾ ಮನೋಭಾವ, ಡಿವೋಷನ್ ಆ್ಯಂಡ್ ಸರೆಂಡರ್. ಶ್ಲೋಕ 9.27. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಅರ್ಥ: ನೀನು ಏನನ್ನು ಮಾಡುತ್ತೀಯೋ, ಏನನ್ನು ಉಣ್ಣುತ್ತೀಯೋ ಅದೆಲ್ಲವನ್ನೂ ನನಗೆ ಅಂದರೆ ದೇವರಿಗೆ ಅರ್ಪಿಸು. ಪೂರಕವಚನ. ಅಕ್ಕ ಮಹಾದೇವಿ. ಕಾಯವನ್ನು ಕರನೆ ಮಾಡಿ, ಜೀವವನ್ನು ದೀವಿಗೆಯ ಮಾಡಿ, ಅಂತರಾತ್ಮನ ಅರುಹಿನ ಬೆಳಗ ಮಾಡಿ ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಿದನಯ್ಯ. ವಿಶ್ಲೇಷಣೆ. ಜೀವನದ ಪ್ರತಿಕ್ಷಣವೂ ದೈವಕ್ಕೆ ಅರ್ಪಿತವಾಗಿರಬೇಕು ಎಂಬ ಅರ್ಪಿತ ಭಾವ ಇಲ್ಲಿ ವ್ಯಕ್ತವಾಗಿದೆ. 16. ಸಾವಧಾನ ಮತ್ತು ಶಾಂತಿ, ಪೀಸ್ ಆಫ್ ಮೈಂಡ್. ಶ್ಲೋಕ 2.70. ಆಪೂರ್ಯಮಾಣಂ ಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್. ಅರ್ಥ: ಹೇಗೆ ಎಲ್ಲಾ ನದಿಗಳು ಸಮುದ್ರವನ್ನು ಸೇರಿದರೂ ಸಮುದ್ರವು ಕ್ಷೋಭಗೊಳ್ಳದೆ ಶಾಂತವಾಗಿರುತ್ತದೆಯೋ ಹಾಗೆಯೇ ಸ್ಥಿತಪ್ರಜ್ಞನು ಕಾಮಗಳಿಂದ ಕ್ಷೋಭಗೊಳ್ಳುವುದಿಲ್ಲ. ಪೂರಕವಚನ. ಅಲ್ಲಮ ಪ್ರಭು.
ಎರೆಯದ ಮಳೆಯಂತೆ ಬೀಸದ ಗಾಳಿಯಂತೆ ಹೊಳೆಯದ ಬೆಳಕಿನಂತೆ ಇರಬೇಕು ಗುಹೇಶ್ವರನ ಕೂಡಲಜ್ಞಾನಿ. ವಿಶ್ಲೇಷಣೆ: ಚಂಚಲವಿಲ್ಲದ ಶಾಂತ ಸ್ಥಿತಿಯೇ ಜ್ಞಾನಿಯ ಲಕ್ಷಣ. 17 ಅಂಧಶ್ರದ್ಧೆಯ ಖಂಡನೆ ಅಗೇನ್ಸ್ಟ್ ಸೂಪರ್ಸ್ಟಿಷನ್. ಶ್ಲೋಕ 7.20 ಕಾಮೈಸ್ತೈಸ್ತೈ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ. ಅರ್ಥ: ಆಸೆಗಳಿಂದ ಬುದ್ಧಿ ಕಳೆದುಕೊಂಡವರು ಅನೇಕ ದೇವತೆಗಳನ್ನು ಪೂಜಿಸುತ್ತಾ ಅಲೆಯುತ್ತಾರೆ. ಪೂರಕವಚನ ಬಸವಣ್ಣ: ಹಲವು ದೈವದ ಎಂಜಲ ತಿನ್ನದಿರಯ್ಯ, ಒಬ್ಬದೇ ದೈವ ಕೂಡಲ ಸಂಗಮದೇವ. ಸತಿಪತಿಗಳೊಂದಾದಡೆ ಶಿವಶಕ್ತಿಗಳ ಒಲುಮೆಯ ಕಂಡಯ್ಯ. ವಿಶ್ಲೇಷಣೆ: ಪರಮಾತ್ಮ ಒಬ್ಬನೇ, ಅವನನ್ನು ಬಿಟ್ಟು ಬೇರೆ ಬೇರೆ ದೈವಗಳ ಮೊರೆ ಹೋಗುವುದು ತಪ್ಪು ಎಂಬ ಸಂದೇಶ ಎರಡರಲ್ಲಿಯೂ ಇದೆ. 18 ನಶ್ವರ ಪ್ರಪಂಚ ಮತ್ತು ಅರಿವು ದ ಟ್ರಾನ್ಸಿಯಂಟ್ ವರ್ಲ್ಡ್. ಶ್ಲೋಕ 8.15 ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಅರ್ಥ: ಈ ಲೋಕವು ದುಃಖಮಯ ಮತ್ತು ಅಶಾಶ್ವತ. ನನ್ನನ್ನು ಸೇರಿದ ಮಹಾತ್ಮರಿಗೆ ಮರುಜನ್ಮವಿಲ್ಲ. ಪೂರಕವಚನ ಅಕ್ಕಮಹಾದೇವಿ: ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವನಿಗೆ ನಾವೊಲಿದನಯ್ಯ. ಈ ಲೋಕದ ಗಂಡರೆಲ್ಲ ಸಾಯುವವರು, ಅವರಿಗೆ ನಾನೊಲಿಯೇ ಚೆನ್ನಮಲ್ಲಿಕಾರ್ಜುನ. ವಿಶ್ಲೇಷಣೆ: ನಶ್ವರವಾದ ಪ್ರಪಂಚದ ಮೋಹ ಬಿಟ್ಟು ಶಾಶ್ವತವಾದ ಶಿವನನ್ನು ಸೇರುವ ಹಂಬಲ ಇಲ್ಲಿ ವ್ಯಕ್ತವಾಗಿದೆ. 19 ಇಂದ್ರಿಯ ಸುಖದ ವ್ಯರ್ಥತೆ ಫ್ಯೂಟಿಲಿಟಿ ಆಫ್ ಸೆನ್ಸರಿ ಪ್ಲೆಜರ್ಸ್. ಶ್ಲೋಕ 5.22 ಯೇಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ವೇಯತೆ. ಅರ್ಥ: ಇಂದ್ರಿಯ ಸುಖಗಳು ಆರಂಭದಲ್ಲಿ ಸುಖ ನೀಡಿದರೂ ಅಂತಿಮವಾಗಿ ದುಃಖಕ್ಕೆ ಮೂಲವಾಗಿರುತ್ತವೆ. ಪೂರಕವಚನ ಬಸವಣ್ಣ: ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಮುನ್ನ ಎನ್ನ ಅಂತರಂಗವನ್ನು ಶುದ್ಧ ಮಾಡಯ್ಯ. ವಿಷಯದ ವಿಷದ ಸುಖವ ನಂಬದಿರಯ್ಯ ಮನವೇ. ವಿಶ್ಲೇಷಣೆ: ಕ್ಷಣಿಕ ಸುಖದ ಬೆನ್ನು ಹತ್ತದೆ ಶಾಶ್ವತ ನೆಮ್ಮದಿಯನ್ನು ಅರಸುವ ಮನೋಭಾವ ಇಲ್ಲಿ ವ್ಯಕ್ತವಾಗಿದೆ. 20 ಸ್ವಂತ ಪ್ರಯತ್ನ ಸೆಲ್ಫ್ ಎಫರ್ಟ್. ಶ್ಲೋಕ 6.5 ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯ ಆತ್ಮನೋ ಬಂಧುರ ಆತ್ಮೈವ ರಿಪುರಾತ್ಮನಃ. ಅರ್ಥ: ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊಳ್ಳು, ನಿನ್ನ ಶತ್ರುವೂ ನೀನೇ, ಮಿತ್ರನೂ ನೀನೇ. ಪೂರಕವಚನ ಅಲ್ಲಮಪ್ರಭು: ತನಗೆ ತಾನೇ ಗುರುವಾಗಬೇಕು, ತನಗೆ ತಾನೇ ಶಿಷ್ಯನಾಗಬೇಕು, ತನ್ನ ಅರಿವಿನ ಬೆಳಗಿನಲ್ಲಿ ತಾನು ಬೆಳಗಬೇಕು ಗುಹೇಶ್ವರ. ವಿಶ್ಲೇಷಣೆ: ಬೇರೆ ಯಾರೋ ಬಂದು ನಮ್ಮನ್ನು ಉದ್ಧರಿಸುವುದಿಲ್ಲ, ನಮ್ಮ ಅರಿವೇ ನಮಗೆ ಗುರುವಾಗಬೇಕು. ಬಂಧುಗಳೇ, ಹೀಗೆ ಶರಣರು ಯಾವತ್ತೂ ಯಾರನ್ನೂ ಯಾವ ಗ್ರಂಥವನ್ನೂ ವಿರೋಧಿಸಲಿಲ್ಲ. ಕೆಲವೊಂದು ಮೂಢನಂಬಿಕೆಯ ಬಗ್ಗೆ ಕಠೋರವಾಗಿ ಹೇಳಿದ್ದು ಸತ್ಯ, ಆದರೆ ಅವರ ಉದ್ದೇಶ ಸ್ಪಷ್ಟವಿತ್ತು. ಹಿಂದೂ ಧರ್ಮದ ಕೊಳಕನ್ನು ತೆಗೆದುಹಾಕಿ ಸನಾತನ ಹಿಂದೂ ಧರ್ಮವನ್ನು ಜಗತ್ತಿನಲ್ಲಿ ಬೆಳಗುವ ಗುರಿ ಒಂದೇ ಅನ್ನೋದನ್ನ ಮರೆಯಬೇಡಿ. ಇನ್ನಾದರೂ ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ನಡೆದುಕೊಳ್ಳಲಿ, ಅದರಲ್ಲೇ ನಮ್ಮ ಉದ್ಧಾರ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು.